ಗಿರೀಶ್ ಎಸ್ಸಿ ಅವರು, ಮ್ಯಾನೇಜಿಂಗ್ ಟ್ರಸ್ಟಿ ಲಯನ್ ಬ್ರೆಡ್ಸ್ ಶೇಖರ್ ರೆಡ್ಡಿ ಅವರು, ಇವರನ್ನು ಕೂಡ ನಾನು ಅತಿ ಪ್ರೀತಿಯಿಂದ ಇನ್ನೊಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೂ ಡಾಕ್ಟರ್ ಬಾಲ್ಕಿರಣ್ ಸರ್ ಇವರನ್ನು ಕೂಡ ನಾನು ವೇದಿಕೆಗೆ ಅಲ್ಲ ಹಂಗೆ ಮುಂದೆ ಹೋಗ್ರಿ. ಈ ಮಷೀನ್ ಒಂದು 32 lakhs ಅಂದ್ರೆ ಪೇಷಂಟ್ ಅವರೇ ಆಯ್ಕೆ ಮಾಡ್ಕೋಬೇಕಂತ ನೀವೇ ಸಜೆಸ್ಟ್ ಮಾಡ್ತಾರೆ. ಸರ್ಜರಿ ನಾವು ಮಾಡೋದು ಇದೇ ವಿಧಾನದಲ್ಲೇ ಟೈಪ್ಸ್ ಇರುತ್ತೆ. ದಯಮಾಡಿ ನೀವೆಲ್ಲರ ಚಪ್ಪಾಳೆಯ ಜೊತೆಗೆ ಮಾನ್ಯ ಶಾಸಕರಿಗೆ ಇದೀಗ ಗೌರವ ಸಮರ್ಪಣೆಯ ಕಾರ್ಯಕ್ರಮ ವಾಸನ್ ಐ ಕೇರ್ನ ಈ ಒಂದು 14ನೇ ವರ್ಷದ ವಾರ್ಷಿಕ ಸಮಾರಂಭದ ವತಿಯಿಂದ ಹಾಗೂ ವಾಸನ್ ಐ ಕೇರ್ ತಂಡದ ವತಿಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ವಾಸನ್ ಐ ಕೇರ್ ತಂಡದ ವತಿಯಿಂದ ಆಡಳಿತ ವರ್ಗಕ್ಕೆ ನಾನು ಪ್ರಾರಂಭದಲ್ಲಿ ಹೃತ್ಪೂರ್ವಕವಾದಂಥ ಕೃತಜ್ಞತೆಯನ್ನು ಧನ್ಯವಾದನ ಅರ್ಪಿಸ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮದಲ್ಲಿ ಸ್ನೇಹಿತರು ಮೈಸೂರಿನ ಅನೇಕ ವಿಷಯಗಳ ಬಗ್ಗೆ ಪರಿಣಿತಿಯನ್ನು ಹೊಂದಿರುವಂಥ, ಅದು ಪ್ರವಾಸಿ ಸ್ಥಳ ಆಗಿರ್ಬೋದು, ಮತ್ತು ಪುರುಷರ ಜನ್ಮದಿನಾಚರಣೆ ಸಂದರ್ಭದಲ್ಲಿ ಮೈಸೂರಿನ ಜನರಿಗೆ ವಿಷಯವನ್ನು ಮನದಟ್ಟು ಮಾಡಿಕೊಡ್ತಾ ಇರುವಂಥ ಖ್ಯಾತ ಸಾಹಿತಿಗಳು ಸ್ನೇಹಿತರಾದಂಥ ಬನ್ನೂರು ರಾಜು ಸರ್ ಅವರೇ, ಇವತ್ತಿನ ಕಾರ್ಯಕ್ರಮಕ್ಕೆ ನಾನು ಬಹಳ ಪ್ರೀತಿಪೂರ್ವಕವಾಗಿ ಒತ್ತಾಯಪೂರ್ವಕವಾಗಿ ಕರ್ಕೊಂಡ್ಬಂದಂಥ ರಾಜಶೇಖರ್ ಸರ್ ಅವರೇ, ಹಾಗೆ ಜೀವದಾರದ ಸ್ನೇಹಿತರು BJPಯ ನಮ್ಮದು ಮೆಡಿಕಲ್ ಪ್ರಕೋಷ್ಠ ಅಂತ ಇದೆ, ಅದರ ಸಹ ಸಂಚಾಲಕರಾಗಿರುವಂಥ ಗಿರೀಶ್ ಸರ್ ಅವರೇ, ವೇದಿಕೆ ಮೇಲಿರುವಂಥ ಎಲ್ಲ ಹಿರಿಯರೇ, ನಾನೇನು ತುಂಬ ಮಾತಾಡೋಕ್ಕೆ ಹೋಗಲ್ಲ. ಆದರೆ ಯಾವಾಗಲೂ ಕಣ್ಣಿನ ವಿಷಯ ಅಂತ ಬಂದಾಗ ನಮಗೆ ಮೊದಲನೇ ಹೆಸರು ಯಾವಾಗಲೂ ನಿಲ್ಲೋದು ಡಾಕ್ಟರ್ ಮೋದಿ ಅವರು. ಮೋದಿ ಸರ್ ಅಂತ ಆವಾಗಿನ ಕಾಲಕ್ಕೆ ನಾನು ನೆನಪಿಸ್ಕೊಳ್ಳೋದಾದ್ರೆ ಒಂದು 25-30 ವರ್ಷದ ಹಿಂದೆ ತೆಗೆದುಕೊಂಡ್ರೆ ಒಂದು ದಿವಸಕ್ಕೆ 500-800 ಸರ್ಜರಿಗಳನ್ನು ಮಾಡಿ ಅದಕ್ಕೆ ಅಲ್ಲೇ ಯಾವ್ದಾದ್ರು ಒಂದು ಛತ್ರದಲ್ಲಿ ಅಲ್ಲಿ ಇಲ್ಲಿ ಫ್ರೀ ಆಫ್ ಕಾಸ್ಟಲ್ಲಿ ಮಾಡ್ತಾ ಇದ್ದಂಥ ಮೋದಿಯವರು ಯಾವಾಗಲೂ ಮೋದಿ ಐ ಅಂತಾನೆ ಹೆಸರು ತೆಗೆದುಕೊಂಡಂಥದ್ದು ಜ್ಞಾಪಕಕ್ಕೆ ಬರ್ತಾ ಇದೆ. ಹಾಗೆ ಯಾಕಂದರೆ ಒಂದು ಸಂಸ್ಥೆ 14 ವರ್ಷ ನಡೆಸೋದು ನಮ್ಮ MLA ಸಾಹೇಬ್ರು ಹೇಳ್ದಂಗೆ ತಮಾಷೆ ವಿಚಾರ ಅಲ್ಲ. ಅದಕ್ಕೆ ಸಾಕಷ್ಟು ಶ್ರಮವನ್ನು ನೀಡಿ ಸಿಬ್ಬಂದಿ ವರ್ಗ ಇರ್ಬೋದು, ಓನರ್ ಮಾಲೀಕರು ಇರ್ಬೋದು, ಎಲ್ಲರೂ ಸಹ
ಸಾಕಷ್ಟು ಶ್ರಮ ಹಾಕಿರೋದ್ರಿಂದ ಇವತ್ತು 14 ವರ್ಷ ಆಗಿದೆ. ನಮ್ಮ ಸಾಹಿತಿಗಳು ಹೇಳಿದಾಗೆ 14 ವರ್ಷ ಅಲ್ಲ 1400 ವರ್ಷಗಳು ಈ ಸಂಸ್ಥೆಗೆ ತುಂಬಲಿ ಅಂತ ಹಾರೈಸ್ತಾ ನನ್ನನ್ನು ಈ ಕಾರ್ಯಕ್ರಮಕ್ಕೆ ಕರೆದಂಥ ತಮ್ಮೆಲ್ಲರಿಗೂ ಸಹ ಧನ್ಯವಾದಗಳನ್ನು ಹೇಳ್ತಾ ವಾಸನ್ ಐ ಕೇರ್ ಸಂಸ್ಥೆಗೆ ಒಳ್ಳೆಯದಾಗಲಿ ಒಂದು ಶುಭವಾಗಲಿ ಅಂತ ಒಂದು ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಧನ್ಯವಾದಗಳು. ಈ ಒಂದು ಆಸ್ಪತ್ರೆ ಜನಗಳಿಗೆ ಸೇವೆ ನೀಡ್ತಾ ಬರ್ತಾ ಇದೆ. ಸೇವೆ ಅನ್ನೋ ಪದವನ್ನು ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ, ಭಾಳಷ್ಟು ಆಸ್ಪತ್ರೆಗಳಿವೆ. ನಾನು ಗಮನಿಸಿದ ಹಾಗೆ ಸೇವಾ ಮನೋಭಾವನೆಯಿಂದ ಹಾಗಂತ ಪುಕ್ಸಟ್ಟೆ ಅಂತಲ್ಲ, ದುಡ್ಡು ತಗೊಂಡ್ರೂ ಕೂಡ ಬಹಳ ಉದಾಸೀನವಾಗಿ ಭಾಳಷ್ಟು ಆಸ್ಪತ್ರೆಗಳು ಇವತ್ತು ನಡ್ಕೋತಾ ಇವೆ. ದುಡ್ಡು ತಗೋತಾರೆ, ಆದರೆ ಟ್ರೀಟ್ಮೆಂಟ್ ಕೊಡ್ತಾರಲ್ಲ, ಅವ್ರು ನಡೆಸ್ಕೊಳ್ಳೋ ರೀತಿ ಇದೆಯಲ್ಲ, ನೋಡ್ಕೊಳ್ಳೋ ಪರಿ ಇದೆಯಲ್ಲ, ಅದು ಬಹಳ ಕೆಟ್ಟಾಗಿರ್ತದೆ. ಆದರೆ ಇಲ್ಲೆಲ್ಲ ನಾನು ಗಮನಿಸಿದ್ದೀನಿ, ಬಹಳ ಪೇಷಂಟ್ಗಳನ್ನ ಕಣ್ಣು, ವಿಶೇಷವಾಗಿ ಕಣ್ಣು ಅಂತ ಹೇಳಿದ್ರೆ ಬೆಳಗಿಂತಲೂ ಬಹು ಮುಖ್ಯವಾದ ಅಂಗ ಕಣ್ಣು. ಯಾಕೆಂದರೆ ನಾವು ಜಗತ್ತನ್ನು ನೋಡ್ತೀವಿ ಕಣ್ಣಿಂದ, ಬಾಕಿದೇನೇ ಇರಬಹುದು. ಇಂಥ ಕಣ್ಣಿನ ಆರೈಕೆಯನ್ನು ಮಾಡ್ತಕ್ಕಂಥ ಕೆಲಸ ಇದೆಯಲ್ಲ, ಅದು ಬಹಳ ದೊಡ್ಡದು ಅಂತ ನಾನು ಕೂಡ ಭಾವಿಸ್ತೀನಿ. ಕಣ್ಣು ನೋಡಿ, ಮಾತು ಆಡಿದ್ರೋಯ್ತು, ಮುತ್ತು ಹೊಡೆದ್ರೋಯ್ತು ಅಂತಕ್ಕಂಥ ಮಾತಿದೆ. ಹಾಗೆ ಕಣ್ಣು ಹೋದರೆ ಒಂದು ಸಾರಿ ಅದು ಮತ್ತೆ ಬರಲ್ಲ, ಸಹಜವಾಗಿ ಬರೋದೇ ಇಲ್ಲ. ಇಂಥ ಕಣ್ಣನ್ನು ಉಳಿಸ್ಕೊಳ್ಳಿಕ್ಕೆ, ಸಂರಕ್ಷಣೆ ಮಾಡಲಿಕ್ಕೆ ಇವರು ವಹಿಸ್ತಾ ಇರ್ತಕ್ಕಂಥ ಕಾಳಜಿ ಇದೆಯಲ್ಲ, ಅದನ್ನು ನಾವೆಲ್ಲರೂ ಶ್ಲಾಘಿಸಬೇಕಾಗತ್ತೆ. ನಮ್ಮ ಐಡಿಯಾಸ್ ಎಲ್ಲ ಜನಗಳಿಗೆ ಮುಟ್ಟಿಸೋದಕ್ಕೆ ಸಹಕಾರ ಮಾಡೋದಕ್ಕೆ ತಯಾರಾಗಿದ್ದೀರಾ. ತುಂಬ ಧನ್ಯವಾದಗಳು. ಪವನ್ ಜೋಶಿ ಹಾಗೂ ಮಿಸ್ಟರ್ ಪ್ರದೀಪ್ ಬಂದಿದ್ದಾರೆ. ಅವರು ನಾವು ಒಂಥರ ಡಾಕ್ಟರ್ ಪವನ್ ಹೇಳ್ದಂಗೆ ಅಣ್ಣ ತಮ್ಮದಿರ್ತಾರ, ನಾವು ಈಚ್ ಅದರ ಹೆಲ್ಪ್ ಮಾಡ್ಕೊಳ್ತಾ ಇರ್ತೀವಿ. ಸೊ ಇದೆಲ್ಲ ಜನಗಳಿಗೆ ಗೊತ್ತಾಗಬೇಕು. ಕೆಲವ್ರು ಏನಂತಾರೆ, ಎರಡು ಸಪ್ರೇಟ್ ಹಾಸ್ಪಿಟಲ್ ಅಂದ್ಬಿಟ್ಟು ಸ್ವಲ್ಪ ಡಿಸ್ಕರೇಜ್ ಆಗ್ತಾರೆ. ಹಾಗೇನಿಲ್ಲ, ಎರಡು ಒಂದೇ ಹಾಸ್ಪಿಟ್ಲು, ಇಬ್ಬರು 2 ಹಾಸ್ಪಿಟ್ಲು ಸೇರಿಕೊಂಡು ಸಮಾಜ ಸೇವೆ ಮಾಡೋಣ ಅಂತ ಇವಾಗ ಸ್ಟಾರ್ಟ್ ಮಾಡಿದ್ದೀವಿ. ನಂದಿನಿ, ಭಾರತ್ ನ್ಯೂಸ್ ಟಿವಿ, ಮೈಸೂರು.